ಭಾರತದ ಇತಿಹಾಸದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ ಎಂಬ ಹೆಸರು ಬಂದಾಗ ಜನರ ಮನಸ್ಸಿನಲ್ಲಿ ಅಪಾರ ಗೌರವ, ಭಕ್ತಿ ಮತ್ತು ಅಭಿಮಾನ ಉಕ್ಕಿ ಹರಿಯುತ್ತದೆ. ಇತರೆ ಅನೇಕ ಮಹಾರಾಜರು ಹರ್ಷವರ್ಧನ, ಚಂದ್ರಗುಪ್ತ ಮೌರ್ಯ, ಅಶೋಕ ಬಲಿಷ್ಠ ಸಾಮ್ರಾಜ್ಯ ಮತ್ತು ಭಾರಿ ಸೇನೆಗಳನ್ನು ಹೊಂದಿಕೊಂಡೇ ಸಿಂಹಾಸನಾರೂಢರಾಗಿದ್ದರು. ಆದರೆ ಶಿವಾಜಿ ಮಹಾರಾಜರು ಅಂತವರಲ್ಲ. ಅವರಿಗೆ ಜನ್ಮಸಿದ್ಧವಾದ ಮಹಾ ಸಾಮ್ರಾಜ್ಯವೂ ಇರಲಿಲ್ಲ, ಭಾರಿ ಸೇನೆಯೂ ಇರಲಿಲ್ಲ. ಅವರ ತಂದೆ ಶಹಾಜಿ ಭೋಸ್ಲೆ ಆದಿಲ್ ಶಾನ ಅರಮನೆ ಸೇವೆ ಸಲ್ಲಿಸುತ್ತಿದ್ದ ಒಬ್ಬ ಸೇನಾಪತಿ ಮಾತ್ರ. ಶಿವಾಜಿ ಮಹಾರಾಜರ ನಿಜವಾದ ಗುರು ಅವರ ತಾಯಿ ಮಾತಾ ಜೀಜಾಬಾಯಿ. ಬಾಲ್ಯದಲ್ಲೇ ಜೀಜಾಬಾಯಿ ಶಿವಾಜಿಗೆ ಧರ್ಮ, ಸ್ವರಾಜ್ಯ ಮತ್ತು ಆತ್ಮಗೌರವದ ಪಾಠ ಕಲಿಸಿದರು. ಮೊಘಲರ ಸ್ವಭಾವ, ಅವರ ವಂಚನೆ, ಧರ್ಮದ ಮೇಲಿನ ದಾಳಿಗಳು, ಸೋತ ರಾಜರನ್ನು ಬಲವಂತವಾಗಿ ಮತಾಂತರ ಮಾಡುವ ಕ್ರೌರ್ಯ, ಈ ಎಲ್ಲವನ್ನು ಅವರು ಶಿವಾಜಿಗೆ ಮನಸ್ಸಿನಲ್ಲಿ ಗಟ್ಟಿಯಾಗಿ ನೆಟ್ಟು ಬಿಟ್ಟರು. ತಾಯಿಯ ಉಪದೇಶಗಳಿಂದ ಪ್ರೇರಿತರಾದ ಶಿವಾಜಿ ಮಹಾರಾಜರು ಹಿಂದೂ ಧರ್ಮ ಮತ್ತು ಸ್ವರಾಜ್ಯವನ್ನು ರಕ್ಷಿಸಲು ಬೇಕಾದರೆ ನನ್ನ ಪ್ರಾಣವನ್ನೇ ಅರ್ಪಿಸುತ್ತೇನೆ ಎಂದು ಪ್ರತಿಜ್ಞೆ ಕೈಗೊಂಡರು. ಆ ಪ್ರತಿಜ್ಞೆಯ ಫಲವಾಗಿ ಅವರು ಸ್ವಂತವಾಗಿ ಒಂದು ಚಿಕ್ಕ ಸೇನೆಯನ್ನು ಕಟ್ಟಿದರು. ದಟ್ಟ ಕಾಡುಗಳಲ್ಲಿ ಅಡಗಿಕೊಂಡು ಅಚಾನಕ್ ದಾಳಿ ಮಾಡಿ ಕ್ಷಣದಾರ್ಧದಲ್ಲಿ ಮಾಯವಾಗುವ ಗೆರಿಲ್ಲಾ ಯುದ್ಧ ತಂತ್ರವನ್ನು ಅವರು ರೂಪಿಸಿದರು. ಸಂಖ್ಯೆಯಲ್ಲಿ ಅನೇಕ ಪಟ್ಟು ದೊಡ್ಡದಾಗಿದ್ದ ಮೊಘಲರ ಸೇನೆಯನ್ನು ಶಿವಾಜಿ ಮಹಾರಾಜರು ತಮ್ಮ ತಂತ್ರ, ಬುದ್ಧಿವಂತಿಕೆ ಮತ್ತು ಧೈರ್ಯದಿಂದ ಮಣಿಸಿದರು. ಅವರ ವಿಜಯಗಳು ಕೇವಲ ಯುದ್ಧ ಬಲದಿಂದಲ್ಲ, ತಾಯಿಯ ಉಪದೇಶ ಮತ್ತು ಸ್ವಚ್ಛವಾದ ದೃಷ್ಟಿಯಿಂದ ಸಾಧ್ಯವಾಯಿತು. ಆದ್ದರಿಂದಲೇ ಛತ್ರಪತಿ ಶಿವಾಜಿ ಮಹಾರಾಜರು ಕೇವಲ ಒಬ್ಬ ರಾಜನಲ್ಲ, ಅವರು ಸ್ವಾಭಿಮಾನ, ಧರ್ಮ ರಕ್ಷಣೆ ಮತ್ತು ಸ್ವರಾಜ್ಯದ ಅಮರ ಸಂಕೇತ.